क्राइम अलर्ट, जुर्म के खिलाफ आवाज। ಅಮ್ಮ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದಾರೆ? ಬಾಗಿಲು ಕೂಡ ಓಪನ್ ಇದೆ. ಅಮ್ಮ, ಅಮ್ಮ, ಎಲ್ಲಿದ್ದೀರಾ? ನಿಮಗ್ ಗೊತ್ತು, ಇವತ್ ಪಾರ್ಟಿಯಲ್ಲಿ ತುಂಬಾ ಮಜಾ ಬಂತು. ನಾನು ಮಹಿಮಾ ತುಂಬಾ ಡ್ಯಾನ್ಸ್ ಮಾಡಿದ್ವಿ, ಊಟ ಕೂಡ ಚೆನ್ನಾಗಿತ್ತು. ಆದ್ರೆ ನೀವೆಲ್ಲಿದ್ದೀರಾ? ಅಮ್ಮ, 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 ಅಮ್ಮ. ತಿವಾರಿ ಸರ್ ಕಾಲೇಜಲ್ಲಿ ಇದೇ ತರ ಓದಿಸ್ತಾರೆ. ಇದೇ ತರ ಓದಿಸ್ತಾ ಇದ್ರೆ ಅವರು ಕೋಚಿಂಗ್ ಅಲ್ಲಿ ಟಾಪ್ ಅಲ್ಲಿ ಅಲ್ವೋ ದಡ್ಡ. ಅವ್ರು ಕಾಲೇಜಲ್ಲಿ ಚೆನ್ನಾಗಿ ಪಾಠ ಹೇಳ್ಕೊಟ್ರೆ ಆಗ ಕೋಚಿಂಗ್ ಕ್ಲಾಸ್ ಅಲ್ಲಿ ಬೀಗ ಹಾಕ್ಬೇಕಾಗತ್ತೆ. ಅಯ್ಯೋ, ಸ್ವಲ್ಪ ಸುಮ್ಮನೆ ರೀ ಬಾಯ್ಸ್. ಅಲ್ಲಿ ನೋಡಿ, ನಮ್ ಕಾಲೇಜ್ ನ ಐನ್ಸ್ಟೈನ್ ಬರ್ತಾವನೆ. ಇವಾಗ ನೋಡು, ಮಿಸ್ಟರ್ ಐನ್ಸ್ಟೈನ್ಗೆ ನಾನು ಕಾಣಿಸೋದೇ ಇಲ್ಲ. ನನ್ನಿಂದ ಹೆಂಗ್ ತಪ್ಪಿಸ್ಕೊಂಡು ಹೋಗ್ತಾನೆ ನೋಡ್ತೀನಿ. ಅಯ್ಯೋ, ಇಲ್ಲಿ ನೋಡ್ ಗುರು, ನಿನಗೆ ಆರಡಿ ಕಟ್ಟೋಡ್ ಕಾಣಿಸ್ತಾ ಇಲ್ವಾ ಇಲ್ಲಿ? ಲೋ ಪುಸ್ತಕದ ಹುಳು, ನೀನ್ ಮನುಷ್ಯನಾಗಿ ಯಾಕೋ ಹೊಡ್ದ? ಬದ್ಲಾಗಿ ನೀನು ಪುಸ್ತಕದ ಹುಳ ಆಗಿ ಅದನ್ನ ನೆಕ್ತಾ ಬಿದ್ದಿರ್ಬೇಕಾಗಿತ್ತು. ಅಲ್ಲಿ ನೋಡು, ನಮ್ಮ ಆಲಿಯಾ ಭಟ್ ಬರ್ತಾವಳೆ. ಓಯ್ ಕನಸಿನ ರಾಜ, ಕನ್ಸಲ್ಲೇ ಮುಳುಗ್ಬಿಟ್ಯಾ ಏನು? ಒಳಗ್ ನಡಿ, ಇಲ್ಲಾಂದ್ರೆ ತಿವಾರಿ ಕ್ಲಾಸ್ ತಗೊಳಲ್ಲ. ನಿನಗೆ ಕ್ಲಾಸ್ ಹಾಕ್ಬಿಡ್ತಾನ ಆಮೇಲೆ ಅಷ್ಟೇ. ನಡಿ ಒಳಗೆ. ಏನೋ ಮಗ, ಬೋರಿಂಗ್ ಆಗಿದೆ. ಅಲ್ಲ, ಅಲ್ಲಿ ನೋಡು, ಇವತ್ತಿನ ಕ್ಲಾಸ್ ನೋಟ್ಸ್ ತಂದ್ಯಾ? ಕೂತ್ಕೊಳ್ಳೋದು ಅಂದ್ರೆ ಹೌದಾ? ಯಾರೋ ಸೈಡ್ ಆಯ್ತು, ಆಯ್ತಾಯ್ತು. ಇವತ್ತು ಕ್ಲಾಸ್ ಮಾತ್ರ ಆಮೇಲೆ ಸರಿ, ಹಿಂಸೆ ಹೊಡಿಯುತ್ತೆ. ಆಯ್ತಾಯ್ತು. ಲೇ, ತಲೆ ಕೆಟ್ಟಿದ್ಯಾ ನಿನ್ಗೆ? ಏನ್ ಹಂಗುರಾಯ್ತಾ ಇದೆಯಾ? ನಿನ್ನ ಅವಳು ಅಣ್ಣನೂ ಮಾಡ್ಕೊಳಲ್ಲ. ಸುಮ್ಮನೆ ಓದಿನ ಮೇಲೆ ಗಮನ ಇಡು. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಎಸ್, ನೋಟ್ಸ್ ಬರ್ದ್ರಾ ಎಲ್ಲಾರು? ನೋಟ್ಸ್ ಸರ್, ನಾನ್ ಕಂಪ್ಲೀಟ್ ಮಾಡಿದ್ದೀನಿ ಸರ್. ದಟ್ಸ್ ಇಟ್, ಬ್ರಿಲಿಯಂಟ್. ರವಿ, ನೀನು ಈ ಕ್ಲಾಸಲ್ಲಿ ಎಲ್ರಿಗಿಂತ ಇಂಟೆಲಿಜೆಂಟ್ ಮಾತ್ರ ಅಲ್ಲ, ಸಿನ್ಸಿಯರ್ ಸ್ಟೂಡೆಂಟ್ ಕೂಡ ಆಗಿದೆಯಾ. ಅಲ್ರಪ್ಪ, ನೀವೆಲ್ಲ ರವಿನ ನೋಡಿ ಏನಾದರೂ ಕಲ್ತ್ಕೊಳ್ಳಿ. ಸುಮ್ಮನೆ ನಿಮ್ಮ ತಂದೆ ತಾಯಿ ಹಣನ ವ್ಯರ್ಥ ಮಾಡಕ್ಕೆ ಬರಬೇಡಿ. ಸರಿ, ಕಳೆದ ಚಾಪ್ಟರ್ ಏನಿತ್ತು ಓಪನ್ ಮಾಡಿ, ಮತ್ತೆ ಕೊನೆಯಲ್ಲಿರೋ 3 ಸಮ್ಸ್ನ ರಿವೈಸ್ ಮಾಡಿ. ಓಕೆ ಶನಾಯ, ಒಂದು ನಿಮಿಷ ಹೊರಗಡೆ ಬಾ, ನಿನ್ನ ಜೊತೆ ಏನೋ ಮಾತಾಡಬೇಕು. ನೀವೆಲ್ಲ ಕಂಟಿನ್ಯೂ ಮಾಡಿ. ಓಕೆ? ನನ್ಗೆ ಯಾಕೋ ಅವ್ನು ಮಾಡ್ತಿರೋದು ಸರಿ ಇಲ್ಲ ಅಂತ ಅನ್ಸುತ್ತೆ. ಶನಾಯನ ಒಬ್ಬಳನ್ನ ರೂಮಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ಲೋ ದಡ್ಡ, ತಿವಾರಿ ಸರು ಶನಾಯ ಸ್ವಂತ ಚಿಕ್ಕಪ್ಪ, ಗೊತ್ತಾಯ್ತಾ? ಅವ್ರದ್ದೇನೋ ಫ್ಯಾಮಿಲಿ ಮ್ಯಾಟರ್ ಇರಬೇಕು, ಅದಕ್ಕೆ ಹೊರಗಡೆ ಹೋಗಿ ಮಾತಾಡ್ತಿದ್ದಾರೆ. ಎಲ್ಲ ತಿಳ್ಕೊಬೇಕು ಅಂತ ನಿನಗೆ ತುಂಬ ಇಂಟ್ರೆಸ್ಟ್ ಇದೆಯಲ್ಲ. ಮೊದಲು ಸಮ್ಸ್ ಮೇಲೆ ಗಮನ ಇಡು, ಇಲ್ಲ ಅಂದ್ರೆ ವಿದ್ಯೆ ಮಾತೆ ಬೇಜಾರಾಗ್ತಾರೆ. ಆಮೇಲೆ ಪಾಸ್ ಆಗೋದಕ್ಕೆ ನೀನು ಸರ್ಕಸ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಶನಾಯ ನೋಡು, ದೀಪಾ ಅದಕ್ಕೆ ದೊಡ್ಡವರು, ಅದಕ್ಕೆ ಅವ್ರಿಗೆ ಮರ್ಯಾದೆ ಕೊಡ್ತೀನಿ. ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಈ ಥರ ಹೇಳಿದ್ರೆ ನನ್ನ ರಿಯಾಕ್ಷನ್ ಏನಿರ್ತಾ ಇತ್ತು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಚಿಕ್ಕಪ್ಪ, ನಿಮ್ಗೆ ಅಮ್ಮನ ನೇಚರ್ ಏನು ಅಂತ ಗೊತ್ತು ತಾನೆ? ಅಷ್ಟಕ್ಕೂ ಅಪ್ಪ ಹೋದ್ಮೇಲೆ ಅವ್ರು ತುಂಬಾ ಬದಲಾಗಿದ್ದಾರೆ. ಮಾತಿಗೂ ಕೋಪ ಮಾಡ್ಕೋತಾರೆ. ಶನಾಯ, ಅವ್ರನ್ನ ಸಂಭಾಳಿಸು. ನಿನ್ನ ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗೋ ಥರ ಹೇಳು, ಇಲ್ಲಾಂದ್ರೆ ಆಮೇಲೆ ನನಗೆ ಕಂಪ್ಲೇಂಟ್ ಮಾಡಬೇಡ. ಆಯ್ತು ಚಿಕ್ಕಪ್ಪ.
ಹೇಗೋ ಶನಾಯ ಬಗ್ಗೆ ಆತರ ಯೋಚಿಸ್ತೀಯಾ? ನೀ ನೋಡಿ ಹೇಗಿದ್ಯಾ? ಮತ್ ಎಲ್ಲಿ ಆ ಹಾಟ್ ಬೇಬು? ಏನದು ಹಾಟ್ ಬೇಬ್ ಅನ್ಕೊಂಡು ಶನಾಯ ಬಗ್ಗೆ ನೀನ್ ಈ ತರ ಮಾತಾಡೋದಕ್ಕೆ ಹೋಗ್ಬೇಡ ಆಯ್ತಾ? ಅವಳು ನಿಂಗೆ ಅತಿಗೆ ಆಗ್ಬೇಕು. ಕೇಳಪ್ಪ ತಮ್ಮ, ನೀನು ಬಾಲಬ್ರಹ್ಮಚಾರಿ ಆಗಿದ್ಬಿಡ್ತೀಯಾ? ನೀನು ಹುಡುಗಿ ಪಟಾಯಿಸ್ಬೇಕು ಅಂದ್ರೆ ಶಾರುಖ್ ಆಗ್ಬೇಕು ನೀನು, ಶಾರುಖ್. ಅರ್ಥ ಆಯ್ತಾ? ಇದೇನಿದು ಹಳ್ಳೆಣ್ಣೆನ ಹಾಕೊಂಡು ಶನಾಯನ ಪಟಾಯಿಸ್ಬೇಕು ಅನ್ನೋ ಕನಸು ಕಾಣ್ತಿದ್ಯಾ? ನನ್ ವಿಷಯ ಹಾಗಿರ್ಲಿ, ನೋಡ್ಸಕ್ ಮಾಡ್ಲಿಲ್ಲ? ಯಾಕೆ ಮಾಡಿಲ್ಲ? ನೀನೇನು ಮಾಡಕ್ಕಾಗಲ್ಲ ಬಿಡೋ. ಐನ್ಸ್ಟೈನ್ ನ ಮಗನೇ, ಇಲ್ಲಿ ಹುಡುಗಿನ ಪಟಾಯಿಸೋದಕ್ಕೆ ಬ್ರಹ್ಮಜ್ಞಾನವನ್ನ ಕೊಡ್ತಾ ಇದ್ರೆ ನೀನ್ ನೋಟ್ಸಿಂದ ಓಡ್ತಿದ್ಯಾ? ಅದು ಅಲ್ಲದೆ ನೋಟ್ಸ್ನ ಮಾಡಿ ನಾನೇನಾದ್ರೂ ಮಹಾಪಾಪವನ್ನ ಮಾಡ್ಬೇಕು? ನೀನ್ ಇದೆಯಲ್ಲ, ನಿನ್ನಿಂದಾನೆ ಕಿತ್ಕೊಂಡ್ಬಿಡ್ತೀನಿ. ಇನ್ನೊಂದು ವಿಷಯ, ನೀನ್ ಶನಾಯನ ಪಟಾಯಿಸೋದಕ್ಕಾಗಲ್ಲ. ನೀನ್ ದೂರದಿಂದ ನೋಡ್ತಾನೆ ಇರೋ ಅಷ್ಟೇ, ಆಯ್ತಾ? ಯಾಕೋ ಹೀಗೆಲ್ಲ ಹೇಳ್ತಾ ಇದೀಯಾ? ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಿ. ನಿನ್ ಮೂಗಿನ ಕೆಳಗಿಂದ ಯಾವನ ಅವಳನ್ನ ಪಟಾಯಿಸ್ಕೊಂಡು ಹೋಗ್ತಾನೆ, ಅವ್ರ ಬಗ್ಗೆ ಕೇಳ್ತಾನೆ ಇರು ನಿನ್ ಗಲ್ಲಿಗಳಲ್ಲೆಲ್ಲ. ಕೇಳೋ ಪುಟ್ಟ, ನನ್ ಭುಜಾನೇ ಕೆಲ್ಸಕ್ಕೆ ಬರೋದ್ ನಿನ್ಗೆ. ಅರ್ಥ ಆಯ್ತಾ? ನಾನ್ ನಿನಗೆ ಶನಾಯನ ಪಟಾಯಿಸಿ ತೋರಿಸ್ತೀನಿ. ಹೌದಾ? ಮತ್ತೆ ನನಗೆ ಪೆದ್ದ ಅಂತ ಪಟ್ಟ ಕೊಟ್ಟಿದ್ದೀರಲ್ಲ, ಇದರಿಂದನೂ ಆಚೆ ಬಂದು ತೋರಿಸ್ತೀನಿ. ಮತ್ತೆಲ್ಲ ನಿಮ್ಗೆ ಪ್ರೂವ್ ಮಾಡ್ತೀನಿ ನಾನು ಕೂಡ ಹುಡುಗಿನ ಪಟಾಯಿಸಬಹುದು ಅಂತ. ಮತ್ತೆ ಶನಾಯ ನನ್ನ ಪ್ರೀತಿನ ಖಂಡಿತ ಅರ್ಥ ಮಾಡ್ಕೋತಾಳೆ. ಯಾಕಂದ್ರೆ ನಾನು ಅವಳ ಮನ್ಸಾರೆ ಪ್ರೀತಿಸ್ತೀನಿ. ನಾನು ಶನಾಯ ಶರೀರ ಅಲ್ಲ, ನಾನು ಅವಳ ಆತ್ಮನ ಇಷ್ಟಪಡ್ತಾ ಇದ್ದೀನಿ. ಓಹೋ, ಪ್ರಭು ಪಾದಗಳೆಲ್ಲಿದೆ ನಿಮ್ದು? ಅಲ್ಲ ಕಣೋ, ನೀನು ಈ ಪ್ರಪಂಚದಲ್ಲಿ ತಪ್ಪಾಗಿ ಹುಟ್ಬಿಟ್ಟಿದ್ಯಾ. ನೀನಂತೂ ರಾಜ ಹರಿಶ್ಚಂದ್ರರ ಸತ್ಯಯುಗದಲ್ಲಿ ಹುಟ್ಬೇಕಾಗಿತ್ತು. ಅರ್ಥ ಆಯ್ತಾ? ನಿನ್ನಿಂದ ಆಗಲ್ಲ ಬಿಡು, ನೀನು ಶನಾಯನ ಪಟಾಯಿಸಕ್ಕಾಗಲ್ಲ. ಅರ್ಥ ಆಯ್ತಾ? ಲೇ ಬೇಕುಪ್ಪ, ಹೋಗು. ನೆನ್ನೆ ತುಂಬಾ ಹಾರಾಡ್ತಿದ್ದೆ, ಅದ್ ಮಾಡ್ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ಅಂತ. ನೀನ್ ಇಂಥ ಹೊತ್ತಲ್ಲಿ ತಮಾಷೆಲ್ಲ ಮಾಡ್ಬೇಡವೋ. ನೀನ್ ಹೇಳು, ಏನ್ ಹೇಳ್ಬೇಕು ಅಂತ. ಲೋ, ಅವಳಂತೂ ಇಲ್ಲ, ಆದ್ರೆ ಅವಳು ದೊಡ್ಡಕ್ಕ ನಿನ್ ಮೇಲೆ ತುಂಬಾ ಲೈನ್ ಹೊಡಿತಾ ಇದ್ದಾಳೆ. ನೀನ್ ಯಾವತ್ತೂ ಹೀಗೇನೆ, ನಾನ್ ನಿನ್ ಜೊತೆ ಮಾತಾಡಲ್ಲ. ಲೋ ಪುಸ್ತಕದ ಹುಳು, ಕ್ಲಾಸ್ ಮಿಸ್ ಮಾಡ್ತೀಯನೋ? ಮಗ ರಿಷಿ, ಈ ನಂಬರ್ 1 ಮತ್ತೆ ಅದ್ರ ಮೇಲೆ ಆ ಡ್ರೆಸ್ಸು ಸಕ್ಕತ್ತಾಗಿ ಕಾಣಿಸ್ತೋಳ್ ಗುರು. ಒಂದ್ ಕೆಲ್ಸ ಮಾಡು, ನೀನು ನಿಮ್ ತಾಯಿ ನಂಬರ್ ಕೊಡು ನನಗೆ. ನಾನು ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ, ನಿಮ್ ಮಕ್ಳನ್ನ ಇಲ್ಲಿ ಓದಕ್ ಕಳಿಸ್ತೀರಾ ಅಥವಾ ಬೇರೆ ಏನಕ್ಕೆ ಅಂತ. ಅಕ್ಕ ಸರಿ, ತಪ್ಪಾಗೋಯ್ತು, ಮತ್ತೆ ಏನ್ ಮಾಡಲ್ಲ ಈ ತರ. ಅಮ್ಮ ನಿಮ್ಮನ್ನ ಅಕ್ಕ ಅಂತಿದ್ದಾನೆ, ಸ್ವಲ್ಪನಾದ್ರೂ ಕರುಣೆ ತೋರಿಸಿ. ಸಾರಿ ಆಂಟಿ, ಕ್ಷಮಿಸ್ಬಿಡಿ ನಮ್ಮಿಬ್ರನ್ನ. ಇವತ್ತಿಂದ ಶನಾಯ ಮಾತ್ರ ಅಲ್ಲ, ಬೇರೆ ಯಾವ್ದೇ ಹುಡುಗಿ ಚುಡಾಯಿಸಿದ್ರು ಪೊಲೀಸವ್ರಿಗೆ ಹಿಡ್ಕೊಡ್ತೀನಿ, ಗೊತ್ತಾಯ್ತಾ? ಲೋ ನಿಂತ್ಕೊಳ್ಳೋ. ಆಯ್ತು ರೆಕ್ಸಲ್ಲ, ಆದ್ರೆ ನೀನ್ ನೋಟ್ಸ್ ಕೊಡಲ್ಲ ಅನ್ನೋ ಧಮಕಿ ಹಾಕ್ಬೇಡ. ಶನಾಯ, ನಡೆ ಇಲ್ಲಿಂದ. ಇಲ್ಲಿ ಯಾವ ಟ್ಯೂಷನ್ ಗಿಷನ್ಗೆ ಹೋಗೋ ಅಗತ್ಯ ಇಲ್ಲ. ಅಮ್ಮ ಪ್ಲೀಸ್, ನಿಮ್ ಜಗಳದಲ್ಲಿ ನನ್ನ ಮಧ್ಯಕ್ಕೆ ತರಬೇಡಿ. ನನಗೆ ಫೇಲ್ ಆಗೋದಕ್ಕೆ ಇಷ್ಟ ಇಲ್ಲ. ನೀವು ಪ್ಲೀಸ್ ಇಲ್ಲಿಂದ ಹೊರಡಿ, ಮತ್ತೆ ಯಾವುದೇ ಸೀನ್ ಕ್ರಿಯೇಟ್ ಮಾಡಬೇಡಿ ಪ್ಲೀಸ್. ಸಂಜು, ಏನ್ ಪ್ರಾಬ್ಲಮ್ ಇರ್ಬೋದು? ಅವ್ರು ಯಾಕೆ ಈ ರೀತಿ ಕೋಪದಲ್ಲಿ ಹೋದ್ರು? ಲೋ ಗುಲ್ಡು, ನಿನ್ಗೆ ನಿನ್ ಹೃದಯದ ಮ್ಯಾಟ್ರೇ ಗೊತ್ತಿಲ್ಲ, ಆದ್ರೆ ಬೇರೆಯವ್ರ ಮ್ಯಾಟ್ರಲ್ಲಿ ಕಾಲಲ್ಲಿ ಆಡ್ಸಕ್ ಹೋಗ್ತಿದ್ಯಾ. ನಡಿಲಿಂದ. ನಾನು ಧೈರ್ಯ ಮಾಡಿ ಶನಾಯ ಜೊತೆ ಮಾತಾಡಿದ್ರೆ ನನಗನ್ಸುತ್ತೆ ಅವಳು ಒಪ್ತಾಳೆ ಅಂತ. ನಿನ್ನಿಂದ ಆಗಲ್ಲ ಬಿಡೋ. ನಾನು ಹೇಳ್ತಿದ್ದೀನಲ್ಲ, ನಿನ್ನೊಳಗಡೆ ಆ ಲಕ್ಷಣಗಳೇ ಇಲ್ಲ. ನಿನ್ನಂತ ಮೂಕ ಪ್ರಾಣಿಗಳಿಗೆ ಆ ಪರಮಾತ್ಮ ಫ್ರೆಂಡ್ ಬುಕ್ ಅನ್ನೋ ವೆಬ್ಸೈಟ್ ನ ಮಾಡಿದ್ದಾರೆ. ಈಗ ನೀನು ಆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಫ್ರೆಂಡ್ ಬುಕ್ ಹೆಸರಲ್ಲಿ ಒಂದು ತೆಂಗಿನಕಾಯಿನ ಹೊಡೆದ್ಬಿಡು, ಅವರೇ ಮಾಡ್ತಾರೆ ನಿನಗೆ ಕಲ್ಯಾಣವನ್ನ. ಅರ್ಥ ಆಯ್ತಾ? ಅಯ್ಯ ನಿನ್ನ ಏನ್ ನೋಡ್ತಿದ್ಯಾ? ಏನ್ ಹೇಳ್ತಾ ಇದೀಯೋ ಒಂದು ಅರ್ಥ ಆಗ್ತಾ ಇಲ್ಲ. ಪುಸ್ತಕದ ಹುಳು, ನಿನ್ ಚಿಕ್ಕ ವಯಸ್ಸಿಂದ ಪುಸ್ತಕ ಅಂತಾನೆ ನೆಕ್ಕಿದ್ಯಾ. ನಾನ್ ಕೊಡೋ ಜ್ಞಾನ ಎಲ್ಲ ಅರ್ಥ ಆಗತ್ತೆ. ನಿನ್ ಫೋನ್ ಕೊಡು. ತಗೋ. ಇವಳ ಹೆಸರಲ್ಲಿ 3 ಅಕೌಂಟ್ ಇದೆ. ಲೋ ಹುಡುಗಿರಿಗೆ
ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಇರುತ್ತೆ, ಪಾಸ್ವರ್ಡ್ ಮರ್ತೋಗ್ತಾರೆ. ಅದಕ್ಕೆ ಮಾಡ್ಬೇಕಾಗತ್ತೆ 2 ರಿಂದ 3 ಅಕೌಂಟ್ನ. ಹೌದಾ? ಇವಾಗ ಏನ್ ಮಾಡ್ಬೇಕು? ಎಲ್ಲದಕ್ಕೂ ಕಳಿಸ್ಬಿಡೋಣ. ಯಾವ ಅಕೌಂಟ್ ಆಕ್ಟಿವೇಟ್ ಆಗುತ್ತೋ ಅಲ್ಲಿಂದ ರಿಪ್ಲೈ ಬಂದ್ಬಿಡುತ್ತೆ. ಅದಾಯ್ತಾ? ಈಗ ಮೊಟ್ಟೆ ಹಾಕಾಗಿದೆ, ಸುಮ್ಮನೆ ಕೋಳಿ ತರ ಅದ್ರ ಮೇಲೆ ಕೂತ್ಕೊಂಡ್ಬಿಡು. ಮತ್ತೆ ಮರಿಗಳು ಹೊರಗಡೆ ಬರೋದಕ್ಕೆ ಕಾಯ್ತಾ ಕೂತ್ಕೋ. ಅಯ್ಯೋ ದೇವ್ರೆ, ನಿನ್ ಚೆನ್ನಾಗಿ ಅಂತೂ ನಿನ್ಗಿಂತ ಫಾಸ್ಟ್ ಆಗಿದ್ದಾಳದು. ಫ್ರೆಂಡ್ ರಿಕ್ವೆಸ್ಟ್ನ ಎಕ್ಸೆಪ್ಟ್ ಮಾಡಾಯ್ತು. ಈಗ ಏನಾದರೂ ಮೆಸೇಜ್ ಮಾಡಿ. ಇಲ್ಲಿ ಕೊಡು. ಏನ್ ಬರೀಲಿ? ಇಲ್ಲಿ ಕೊಡ. ಇವಳಂತೂ ತುಂಬಾ ಡೆಸ್ಪರೇಟ್ ಆಗಿದ್ದಾಳೆ. ಆದ್ರೆ ಪಪ್ಪು ಕೂಡ ಇದೆ. ಸಲ್ಮಾನ್ ಖಾನ್ಗೂ ಗಮನ ಕೊಡೋಲ್ಲ ಅನ್ಸುತ್ತೆ. ಇನ್ನೊಂದ್ಸರಿ ಹೇಳಿದ್ರೆ ಸರಿ ಇರಲ್ಲ. ಅವತ್ತಿಂದ ಕುರುಡಿ ಅಂತಾನು ಹೇಳಲ್ಲ, ಆಯ್ತಾ? ಮೆಸೇಜ್ ಮಾಡಿ. ಮನುಷ್ಯ ಒಂದು ಸಾಮಾಜಿಕ ಪ್ರಾಣಿ. ಮತ್ತೆ ಈ ಸೋಷಿಯಲ್ ನೆಟ್ವರ್ಕಿಂಗ್ನ ತುಂಬಾ ದೊಡ್ಡ ಯೂಸ್ ಏನಂದ್ರೆ ಪರಿಚಯ ಇಲ್ಲದೆ ಇರೋ ಹುಡುಗರ್ನೆಲ್ಲ ಒಟ್ಟಿಗೆ ಸೇರಿಸುತ್ತೆ. ಮತ್ತೆ ಈ ಸೈಟ್ಸ್ಗಳದ್ದು ಇನ್ನೊಂದು ಆಸ್ಪೆಕ್ಟ್ ಇದೆ, ಅದೇನಂದ್ರೆ ಸುಳ್ಳು ಮತ್ತೆ ಫೇಕಿಸಮ್. ಬನ್ನಿ ನೋಡೋಣ, ರವಿ ಅವನ ಪ್ಲಾನ್ ಪ್ರಕಾರ ಕೆಲಸ ಮಾಡ್ತಾನ, ಇಲ್ಲ ಅಂದ್ರೆ ಅವನ ಜೊತೆ ತುಂಬಾ ಕೆಟ್ಟದಾಗ ಆಗೋದಿತ್ತು. ರವಿ ನೋಟ್ಸ್. ಥ್ಯಾಂಕ್ ಯು. ಏನಪ್ಪ ಕಂದ, ನಿಂದಂತೂ ಲಾಟ್ರಿ ಹೊಡಿತಲ್ಲ. ಇಲ್ಲಿ ಕೇಳು, ಈ ತರ ನಡೆಯಲ್ಲ, ಪಾರ್ಟಿ ಕೊಡಿಸ್ಬೇಕಾಗತ್ತೆ. ನೋಡು, ಅಲ್ಲಿ ನಿನ್ನೆ ನೋಡ್ತಾವಳೆ. ಗುಡ್ ಈವ್ನಿಂಗ್. ನೆನ್ನೆ ಸಮ್ ಕೊಟ್ಟಿದ್ನಲ್ಲ, ಅದ್ರ ಆನ್ಸರ್ ಸಿಕ್ತಾ? 7 ಬಾರಿ. ಸೈಲೆನ್ಸ್. ಏನ್ ನಡೀತಾ ಇದೆ ಈ ನಡುವೆ ಇಲ್ಲಿ? ಮತ್ತೆ ರವಿ, ಈ ನಡುವೆ ನಿಂದು ಓದಿನ ಮೇಲೆ ಗಮನ ಕಮ್ಮಿ ಆಗ್ತಾ ಇದೆ, ಮಾರ್ಕ್ಸು ಕಮ್ಮಿ ಬರ್ತಾ ಇದೆ. ಹೀಗೆ ನಡೀತಾ ಇದ್ರೆ ಕಷ್ಟದಲ್ಲಿ ಸಿಕ್ಕಾಕೊಳ್ತೀಯ. ನೀನ್ ಜೂಲಿಯಟ್ ಚಿಕ್ಕಪ್ಪ ಆದ್ರೆ ಏನೀಗ? ಎಲ್ರ ಮುಂದೆ ನಿನ್ನ ಅವಮಾನ ಮಾಡ್ತಾರಾ? ನೀನಾಗಿದ್ದಕ್ಕೆ ಸುಮ್ನೆ ಕೇಳಿಸ್ಕೊಂಡಿದ್ಯಾ. ನಾನಾಗಿದ್ದಿದ್ರೆ ತಿರುಗಿ 2 ಕೊಡ್ತಾ ಇದ್ದೆ. ದುಡ್ಡು ಕೊಟ್ಬಿಟ್ಟು ಓದ್ತೀವಿ, ಫ್ರೀಯಾಗಿ ಏನು ಓದೋದಿಲ್ಲ ನಾವು. ಎಷ್ಟೊಂದು ಮಾತಾಡ್ತಾನ ಅವನು. ಲೋ, ಈ ತರ ಸತ್ತಿರೋ ಇಲ್ಲಿ ತರ ಯಾಕೋ ಮುಖ ಮಾಡ್ಕೊಂಡಿದ್ಯಾ? ಅಲ್ವೋ ಅದು ಅವಳು ಚಿಕ್ಕಪ್ಪನ ಭಯಕ್ಕೆ ಅವಳು ನನ್ನ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬಿಟ್ರೆ ಏನು ಮಾಡೋದು? ಹಾಗೇನು, ನಾವೇನ್ ಸತ್ತೋಗಿದೀವ? ಪೂರ್ತಿ ವಾಟಿಕಾನ ಧ್ವಂಸ ಮಾಡ್ಬಿಟ್ಟು ಬರೋಣ, ಮತ್ತೆ ನಿನ್ನ ಸಂದೇಶವನ್ನ ತಲುಪಿಸ್ಬಿಟ್ಟೆ ಬರೋಣ. ಅರ್ಥ ಆಯ್ತಾ? ನೋಡು, ನಿನ್ ಟೆನ್ಷನ್ ಎಲ್ಲ ಕಮ್ಮಿ ಆಯ್ತಾ ಈಗ? ಈಗ ರಾತ್ರಿ ಎಲ್ಲ ಬ್ಯುಸಿ ಆಗಿರಿ ನೀನು. ನಾನಂತೂ ಈಗ ಮಲಗಕ್ಕೆ ಹೋಗ್ತಾ ಇದ್ದೀನಿ. ನನಗಂತೂ ನಿದ್ದೆ ಬರ್ತಾ ಇದೆ. ಬೇಗ ಸಿಗ್ತೀನಿ. ಬಾಯ್. ನೀನ್ ಯಾಕಿಷ್ಟು ನಿಧಾನವಾಗಿ ಮಾತಾಡ್ತಾ ಇದೀಯಾ? ಮನೇಲಿದ್ದೀನಿ. ಓ ಹೌದಾ ಹೌದಾ ಹೌದಾ. ಏನ್ ಮಾಡ್ತಾ ಇದೀಯಾ? ಸೊ ಇವತ್ತಿನ ಕ್ಲಾಸ್ ಇಲ್ಲೇ ಎಂಡ್ ಮಾಡೋಣ. ಅಸೈನ್ಮೆಂಟ್ ಕೊಟ್ಟಿದ್ದೀನಲ್ಲ, ಅದು ನಾಳೆ ಮಾಡ್ಕೊಂಡು ಬನ್ನಿ. ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ. ಎಸ್. ಲೇ ರವಿ, ಇದ್ದಳ. ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ರಾತ್ರಿ ಎಲ್ಲ ಚಾಟ್ ಮಾಡಿ ನಿನ್ನಿದ್ದೆ ಪೂರ್ತಿ ಆಗಿರಲ್ಲ, ಅದೇ ಶನಾಯ ಮಾತ್ರ ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಾಳೆ. ಹಾ,
ಈಗ ತಿವಾರಿ ಹೋದ, ಈಗ ಜೂಲಿಯಟ್ ಹತ್ರ ಮಾತಾಡ್ಕೋ. ಎಲ್ಲಿವರೆಗೂ ಚಾಟಿಂಗ್ ಅಂತ ಆಡ್ತಿರ್ತೀಯ? ಶನಾಯ, 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 ರವಿ ನಿನ್ ಜೊತೆ ಏನೋ ಮಾತಾಡ್ಬೇಕಂತೆ. ಏನ್ ಹೇಳ್ಬೇಕು? ನಾನು ನಿನಗೋಸ್ಕರ ನೋಟ್ಸ್ ರೆಡಿ ಮಾಡ್ತಂತಿದ್ದೆ. ಓಕೆ, ಬಾ ಮೈಮಾ. ನಿಮ್ಮಿಬ್ರು ಲವ್ ಸ್ಟೋರಿ ನನ್ಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ರಾತ್ರಿ ಇಡೀ ಚಾಟ್ ಮಾಡ್ತೀರಾ, ಬೆಳಗ್ಗೆ ಒಬ್ರಿಗೊಬ್ರಿಗೆ ಪರಿಚಯ ಇಲ್ದಿರೋ ತರ ನಡ್ಕೋತೀರಾ. ಕಂದ, ಎಲ್ಲಿವರೆಗೂ ಈ ಪ್ರೀತಿಯ ನರ್ಸರಿಲೇ ಬಿದ್ದಿರ್ತೀರಾ? ಹೋಗಿ ಲವ್ ಗ್ರಾಜುಯೇಷನ್ ಪೂರ್ತಿ ಮಾಡು, ಹೋಗು. ಆಯ್ತು, ಶನಾಯ? ನೋಟ್ಸ್ ತಂದು ಕೊಟ್ಬಿಡ್ತೀನಿ. ರವಿ ನಿನ್ ಜೊತೆ ಏನೋ ಮಾತಾಡ್ಬೇಕಂತೆ. ಹೇಳು, ಏನ್ ವಿಷಯ? ಅದು ಏನ್ ಯೋಚನೆ ಮಾಡ್ತಿದ್ಯಾ? ಹೇಳು. ನಿನ್ನೆ ರಾತ್ರಿ ನೀನು ಹೇಳ್ತಾ ಇದ್ದೆ ಅಲ್ವಾ, ಅದನ್ನ ನಾನೀಗ ಮಾಡಕ್ ಇಷ್ಟಪಡ್ತೀನಿ. ನಾನು ನಿನ್ನೆ ರಾತ್ರಿ ಏನಂತ ಹೇಳ್ದೆ? ಏನ್ ಹೇಳ್ತಿದ್ಯಾ? ಹೇಳು. ನಾನ್ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಷ್ಟು ಧೈರ್ಯ ನಿನ್ಗೆ ಶನಾಯ ಕೈ ಹಿಡ್ಕೊಳ್ಳೋದಕ್ಕೆ? ಇಲ್ಲ ಆಂಟಿ, ಅದು ಅಮ್ಮ, ನಂಗೆ ಒಂದು ತೊಂದರೆ ಕೊಡ್ತಿದ್ದಾನೆ. ತುಂಬಾ ದಿನದಿಂದ ವಿಚಿತ್ರವಾಗಿ ನಡ್ಕೋತಿದ್ದಾನೆ. ಇವತ್ತಿಂದ ಶನಾಯನ ಅಕ್ಕಪಕ್ಕ ಕಾಣಿಸ್ಕೊಂಡ್ರೆ ಸರಿ ಇರೋದಿಲ್ಲ, ಗೊತ್ತಾಯ್ತಾ? ನಡಿ ಶನಾಯ. ಏನೋ ಮಜ್ನು ಲೈಲಾನ ಪಟಾಯಿಸ್ತಾ ಇದೆಯಾ? ಮತ್ತೆ ಲೈಲಾನ ಪಟಾಯಿಸಕ್ ಹೋಗಿ ಅವ್ರ ಅಮ್ಮನ ಕೈಲಿ ಒದೆ ತಿಂದ. ಏನ ಸಮೀರ್, ತುಂಬಾನೇ ಒದರ್ತಾ ಇದೆಯಲ್ಲ. ಅಂಜಲಿ ಜೊತೆ ಆಗಿದ್ದು ಮರ್ತೋದಿ ಅಷ್ಟು ಬೇಗ? ಫ್ರೆಂಡ್ಶಿಪ್ ಬ್ಯಾಡ್ ಬದಲಾಗಿ ರಾಖಿ ಕಟ್ಸ್ಕೊಂಡ್ ಬಂದಿದ್ಯಲ್ಲ ಹೋದ ವರ್ಷ ನೀನು. ಹಾ, ನೋಡಪ್ಪ, ನಾನು ಮುಂಚೆನೂ ಹೇಳ್ತಾ ಇದ್ದೆ, ಮತ್ತೀಗ್ಲೂ ಹೇಳ್ತಾ ಇದ್ದೀನಿ, ಈ ಶನಾಯ ಇದ್ದಾಳಲ್ಲ, ಅವಳು ನಿನಗೆ ಲಾಯಕ್ಕಿಲ್ಲ. ಅವಳಿಂದ ದೂರ ಇರು. ಹಲೋ. ಸಾರಿ, ಏನ್ ಮಾಡ್ಲಿ, ಪರಿಸ್ಥಿತಿ ಆ ತರ ಇತ್ತು, ಅದಕ್ಕೆ ತರ ಮಾಡಿದೆ. ನಾನೇನು ತುಂಬಾ ಪ್ರೀತಿಸ್ತೇನೆ. ಇಲ್ಲ ಇಲ್ಲ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಬಿಡು. ಐ ಟ್ರಸ್ಟ್ ಯು. ನಾವಿಬ್ರು ಇವತ್ತಿಂದ ಕ್ಲಾಸಲ್ಲಿ ಪರಿಚಯ ಇಲ್ಲದೆ ಇರೋ ರೀತಿನೇ ಇರೋಣ, ಆಯ್ತಾ? ಏನು ತೊಂದರೆ ಇಲ್ಲ. ಮೊದ್ಲು ನೀನು ಅಮ್ಮ ಜೊತೆ ರಾಜಿ ಆಗು, ನಾಳೆ ಅಮ್ಮಂಗ್ ಸಾರಿ ಕೇಳು. ಓಕೆ ಸರಿ, ಅಮ್ಮ ಕರೀತಿದ್ದಾರೆ, ನಾನು ಫೋನ್ ಇಡ್ತೀನಿ. ನಾನು ನಾಳೆ ಬರ್ತೀನಿ. ಅದೇನೇ ಆದ್ರೂ ಸರಿ, ನಾನು ನಿಮ್ಮ ತಾಯಿಯವ್ರ ಹತ್ರ ಸಾರಿ ಕೇಳ್ಬಿಟ್ಟು ಅವ್ರನ್ನ ಒಪ್ಪಿಸ್ತೀನಿ, ಆಯ್ತಾ? ನೀನ್ ಚಿಂತೆ ಮಾಡೋದಕ್ಕೆ ಹೋಗ್ಬೇಡ, ಆಯ್ತಾ? ಓಕೆ ಓಕೆ ಓಕೆ, ಬಾಯ್. ಲೋ, ಏನೋ ನಡೀತಾ ಇದೆ ಇಲ್ಲಿ, ನನ್ಗೇನು ಅರ್ಥನೇ ಆಗ್ತಿಲ್ಲ. ನಾನು ಮೊದಲನೇ ಬಾರಿ ಕೇಳ್ತಾ ಇದ್ದೀನಿ, ಮಗಳನ್ನ ಪಟಾಯಿಸೋದಕ್ಕೆ ಮೊದಲು ಅಮ್ಮನ ಪಟಾಯಿಸ್ಬೇಕು ಅಂತ. ನಾನು ಹೇಳ್ತಾ ಇದ್ದೀನಿ ನೋಡು, ಈ ನಿನ್ ಶನಾಯ ಇದ್ದಾಳಲ್ಲ, ನನಗೇನೋ ರಾಂಗ್ ನಂಬರ್ ಅನ್ನಿಸ್ತಾ ಇದೆ. ದೂರ ಇರೋ ಅವಳಿಂದ. ನಾನು ಹೇಳ್ತಾ ಇದ್ದೀನಿ ನೋಡು. ನಾನು ಅವಳ ಜೊತೆ ಮಾತಾಡದೆ ಪರದಾಡ್ತಾ ಇದ್ದಾಗ ನೀನೇ ಅಲ್ವಾ ನನ್ನ ಕರ್ಕೊಂಡೋಗಿದ್ದ ಅವಳ ಹತ್ರ. ಈಗ ಅವಳಿಗೆ ಮಾತಾಡಬೇಕು, ಭೇಟಿ ಆಗ್ಬೇಕು ಅಂದಾಗ ಯಾಕೆ ಹೊಟ್ಟೆ ಹುರ್ಕೋತಾ ಇದೀಯಾ? ನಾನು ಯಾಕೋ ಉರ್ಕೊಳ್ಳಿ? ಮರ್ತೋದ್ಯಾ? ನಾನೇ ನಿನ್ನ ಶನಾಯನ ಮೀಟ್ ಮಾಡಿಸಿದ್ದು, ನನ್ನ ಗುರು ಅಂತ ಒಪ್ಕೊಂಡಿದ್ದೆ ಆಗ. ಆದ್ರೆ ಇವತ್ತು ಆ ಹುಡುಗಿ ನಿನ್ ತಲೆ ಕೆಡ್ಸೇ ಬಿಟ್ಟಿದ್ದಾಳೆ. ಇರ್ಲಿ, ನಿನ್ನಿಂದ ಯಾಕೆ ಹುರ್ಕೋತೀಯ ಅಂದ್ರೆ, ನಾನು ನಿನಗಿಂತ ಇಂಟೆಲಿಜೆಂಟು. ಅದು ಅಲ್ಲದೆ ನನ್ನ ಹತ್ರ ಗರ್ಲ್ ಫ್ರೆಂಡ್ ಕೂಡ ಇದ್ದಾಳೆ. ವಾ ಗುರು, ಇವತ್ ನನ್ಗೆ ಜ್ಞಾನ ಕೊಡ್ತಿದ್ಯಾ? ಒಳ್ಳೇದಾಯ್ತು, ಇವತ್ತು ನೀನ್ ನನ್ಗೆ ನಿನ್ ನಿಜವಾದ ಮುಖನ ತೋರಿಸ್ಬಿಟ್ಟೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಲವ್ ಲೈಫ್. ಅಯ್ಯೋ, ಅಷ್ಟಕ್ಕೂ ನಿಂಗೇನೋ ಪ್ರಾಬ್ಲಮ್ಮು? ನನ್ನ ಹತ್ರ ಗರ್ಲ್ ಫ್ರೆಂಡ್ ಇದ್ದಾಳೆ, ನಿನ್ನ ಹತ್ರ ಗರ್ಲ್ ಫ್ರೆಂಡ್ ಇಲ್ಲ ಅಂತ ತಾನೆ? ನೀ ನನ್ನ ಪ್ರಾಬ್ಲಮ್, ಶನಾಯ ನನ್ನ ಪ್ರಾಬ್ಲಮ್, ಅರ್ಥ ಆಯ್ತಾ? ನಿನಗೆ ಶನಾಯಿಂದ ಪ್ರಾಬ್ಲಮ್ ಇದ್ರೂ ಇರುತ್ತೆ, ಯಾಕಂದ್ರೆ ಅವಳು ನನ್ನ ಗರ್ಲ್ ಫ್ರೆಂಡ್ ಅಲ್ವಾ? ಅವಳು ನನ್ನ ಗರ್ಲ್ ಫ್ರೆಂಡು, ನಿನ್ನ ಗರ್ಲ್ ಫ್ರೆಂಡ್ ಅಲ್ಲ. ಅವಳು ನನ್ನಿಂದ ನನ್ನ ಫ್ರೆಂಡ್ನ ಕಿತ್ಕೊಂಡ್ಲು.
ಏನಾದರೂ ಹೇಳಬೇಕಿತ್ತಾ? ಆಂಟಿ, ಅದು ನಾನು ನೋಟ್ಸ್ ಕೊಡೋದಕ್ಕಂತ ಬಂದಿದ್ದೆ. ಒಳಗೆ ಬಾ. ಕೂತ್ಕೋ. ನೀನು ಯಾರನ್ನ ಹುಡುಕ್ತಾ ಇದೆಯೋ ಅವ್ರ ಮನೇಲಿಲ್ಲ. ಮಹಿಮಾ ಮನೆಗೆ ಹೋಗಿದ್ದಾಳೆ. ಹೌದಾ? ಪರವಾಗಿಲ್ಲ ಆಂಟಿ, ನಾನು ಇನ್ನೊಂದ್ಸರಿ ಕೂತ್ಕೋ. ಸಾರಿ ಅವತ್ತ ಥರ ನಡ್ಕೊಂಡಿದ್ದಕ್ಕೆ. ಆದ್ರೆ ಏನು ಮಾಡಲಿ, ಪ್ರಪಂಚ ಇಷ್ಟು ಕೆಟ್ಟಾಗಿದೆ. ಮಗಳು ಚಿಂತೆ ಅಲ್ವಾ? ಪರವಾಗಿಲ್ಲ ಆಂಟಿ, ಏನು ತೊಂದರೆ ಇಲ್ಲ. ಯಾವಾಗ ಶನ ಇರ್ತಾಳೋ ಅವಾಗ ಬರ್ತೀನಿ, ಆಯ್ತಾ? ಅರೆ, ಶನಾಯನ ಮೀಟ್ ಮಾಡಕ್ ಬಂದ್ಯಾ? ಇಲ್ಲ ಆಂಟಿ, ಅದು ಚಿಕ್ಕ ಪುಟ್ಟ ನೋಟ್ಸ್ ಅಲ್ವಾ, ಎಕ್ಸಾಮ್ ಅಲ್ಲಿ ಯೂಸ್ ಆಗುತ್ತೆ ಅಂತ ಅಷ್ಟೇ. ನೀನ್ ತುಂಬಾ ಸಂಸ್ಕಾರ ಅಂತ ಹುಡ್ಗ. ಈಗಿನ ಕಾಲದಲ್ಲಿ ಈ ಥರ ಸಂಸ್ಕಾರ ಹುಡ್ಗ ಸಿಗದೇ ಇಲ್ಲ. ಮನೆಗೆ ಆಗಕ್ ಬರ್ತಿರು? ನಾನು ಇನ್ನೊಂದ್ಸರಿ ಬರ್ತೀನಿ ಆಂಟಿ. ಅರೆ ಕೂತ್ಕೋ. ನಾನು ನಿನ್ಗೋಸ್ಕರ ಕಾಫಿ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಆಂಟಿ, ನಿಮಗೆ ಯಾಕೆ ತೊಂದರೆ ಅಂತ? ಅಮ್ಮ, ಅಯ್ಯೋ ನೋವು, ಅಯ್ಯೋ ಹಿಡ್ಕೊಬಿಡ್ತು. ಸಾರಿ, ಸ್ವಲ್ಪ ನೋಡು. ಅಯ್ಯೋ ನೋವ್ತಾ ಇದೆ ತುಂಬಾ. ನೋಡು ನೋಡು. ಅರೆ ಶನಾಯ, ರವಿ, ನೀನೇನಿಲ್ಲಿ? ಅಯ್ಯೋ ಅವನು ನಿಂಗೆ ನೋಟ್ಸ್ ಕೊಡಕ್ ಬಂದ. ಅದನ್ನ ಕ್ಲಾಸಲ್ಲೂ ಕೊಡ್ಬೋದಿತ್ತಲ್ಲ, ಬರೋಕ್ ಮುಂಚೆ ಒಮ್ಮೆ ಕೇಳ್ಬೋದಿತ್ತಲ್ಲ. ಅದು ಆಕ್ಚುಲಿ ನಾನು ನೋಟ್ಸ್. ಅಯ್ಯೋ ಶನಯ್ಯ, ಅವ್ನು ನಿನ್ಗೆ ನೋಟ್ಸ್ ಕೊಡಕ್ ಬಂದ, ಅದಕ್ಕೆ ಯಾಕೆ ಬೈತಿದ್ಯಾ? ಹೋಗು, ಅವನಿಗೋಸ್ಕರ ಕಾಫಿ ಮಾಡ್ಕೊಂಡ್ ಬಾ. ಅದು ಆಕ್ಚುಲಿ ಆಂಟಿ, ಅದು ನನಗೆ ಬೇಡ. ನಾನು ಅಮ್ಮಂಗೆ ಹೇಳ್ದೆ ಬಂದ್ಬಿಟ್ಟಿದ್ದೀನಿ. ತುಂಬಾ ಲೇಟ್ ಬೇರೆ ಆಗ್ತಾ ಇದೆ, ಅದಕ್ಕೆ ನಾನು ಹೋಗ್ತೀನಿ. ಇನ್ನೊಂದ್ಸರಿ ಬರ್ತೀನಿ. ಶನಾಯ, ನೋಟ್ಸ್. ಸಿ ಯು. ಬೇತಾಳ ತರ ಬೆನ್ ಹತ್ತಿದ್ದಾನೆ. ನೋಟ್ಸ್ ಇಲ್ದೇ ಇದ್ದಿದ್ರೆ ಅವನ್ ಮುಖ ಕೂಡ ನೋಡ್ತಿರ್ಲಿಲ್ಲ. ನಡಿ. ಏನು ಈ ನಡುವೆ ಜಾಸ್ತಿ ಫೇಸ್ಬುಕ್ ಅಲ್ಲೇ ಇರ್ತೀಯಾ? ಏನ್ ಸಮಾಚಾರ? ಯಾರೋ ಇದ್ದಾರೆ, ಸಮ್ವನ್ ಸ್ಪೆಷಲ್. ಹಲೋ ಬಂಗಾರ, ಹೇಗಿದೀಯಾ? ನಿನ್ ನೆನ್ಪು ಬರ್ತಾ ಇತ್ತು. ಅಮ್ಮ ನೀನು ತುಂಬಾ ಹೊಗಳುತ್ತಾ ಇದ್ರು. ದೊಡ್ಡ ಹೀರೋ ಆಗ್ಬಿಟ್ಟಿದ್ಯಾ ಅಮ್ಮನ ದೃಷ್ಟಿಯಲ್ಲಿ. ಅದೇನಂದ್ರೆ ಅವರ ಮಗಳು ಇಂಪ್ರೆಸ್ ಆಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದ್ರೆ ನಂಗೊಂದು ಮಾತು ಹೇಳು, ನಿನ್ ತಾಯಿ ಎದುರಿಗೆ ಮತ್ತು ಕ್ಲಾಸಲ್ಲಿ ನನ್ನ ಜೊತೆ ನೀನ್ ಯಾಕೆ ಮಾತಾಡಲ್ಲ? ಅಯ್ಯೋ, ಅದೇನ್ ಗೊತ್ತಾ, ಅಮ್ಮ ಇನ್ನು ಪೂರ್ತಿಯಾಗಿ ಕಾಂಪ್ರಮೈಸ್ ಆಗಿಲ್ಲ. ಒಂದ್ ವೇಳೆ ಅವ್ರು ಕಾಂಪ್ರಮೈಸ್ ಆಗ್ಬೇಕು ಅಂದ್ರೆ ಬರ್ತಾ ಇರೋ ಮನೆಗೆ ಅವಾಗ ಹಾಗೆ ಅವ್ರನ್ನ ಇಂಪ್ರೆಸ್ ಮಾಡಿ ಪಟಾಯಿಸು. ಒಂದೇ ಒಂದ್ಸರಿ ಅಮ್ಮ ನಿನ್ ಬಗ್ಗೆ ತುಂಬಾ ಇಂಪ್ರೆಸ್ ಆದ್ರು ಅಂದ್ರೆ ಆಮೇಲೆ ನಾನೇ ಖುದ್ದಾಗಿ ಹೋಗಿ ನಮ್ಮಿಬ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಓಕೆ, ಸಿ ಯು ದೆನ್, ಬಾಯ್. ನನ್ ಮುದ್ದು ಬಂಗಾರ, ಏನ್ ಮಾಡ್ತಿದ್ಯಾ? ಇತ್ತೀಚೆಗೆ ನಂಗಿರೋದು ಒಂದೇ ಕೆಲ್ಸ, ನಿನ್ನ ನೆನಪಿಸ್ಕೊಳ್ಳೋದು. ಆ ಥರ ಅಂದ್ರೆ ನಾನು ನಿನ್ನ ಮೀಟ್ ಮಾಡಕ್ ಬರ್ತೇನೆ. ಹೌದಾ? ಹಾಗ ವಿಷಯ ಸರಿಯಾಗಿದ್ರೆ ಇವಾಗ್ಲೇ ಬರ್ತೀನಿ. ಇಲ್ಲ ಚಿನ್ನ, ಇವಾಗಲ್ಲ, ನಾಳೆ ಬೆಳಿಗ್ಗೆ ಬಂದ್ಬಿಡು ಮನೆಗೆ. ಮನೇಲಿ ಯಾರು ಇರಲ್ಲ, ನಾನು ನೀನು ಮಾತ್ರ. ಇವಾಗಲ್ಲ, ಒಬ್ಳೇ ಇದ್ದೀನಿ. ಹೌದಾ? ಮತ್ತೇನಾಯ್ತು? ಆಮೇಲೆ ಏನಾಗುತ್ತೆ? ಯಾಕೆ ನಿನಗೆ ಪ್ರೀತಿ ಮಾಡೋದು ಇಷ್ಟ ಆಗಲ್ವಾ? ಇಲ್ಲ ಇಲ್ಲ, ಖಂಡಿತ ಇದೆ. ನಾನ್ ಸ್ವಲ್ಪ ಫ್ಯಾಂಟಸಿಗೆ ಹೋಗ್ಬಿಟ್ಟಿದ್ದೆ. ಚಿನ್ನ, ನಾಳೆ ನಾವಿಬ್ರು ಸಿಗ್ತೀವಲ್ಲ, ನಾನು ನಿನಗೆ ಫ್ಯಾಂಟಸಿ ಅಲ್ಲ, ಸತ್ಯವಾಗ್ಲೂ ಸ್ವರ್ಗ ತೋರಿಸ್ತಾ ಹೋಗ್ತೀನಿ. ಗುಡ್ ನೈಟ್. ಬಾಯ್. ಬಾಯ್. ಲವ್ ಯು ಟು. ರವಿ ಶನಾಯ ಅಂತ ಅನ್ಕೊಂಡು ಚಾಟಿಂಗ್ ಮತ್ತೆ ಮಾತಾಡ್ತಿದ್ದು ಅದು ನಿಜವಾಗ್ಲೂ ಶನಾಯನೇ ಅಲ್ಲ, ಅದು ಶನಾಯ ಅವರಮ್ಮ ದೀಪ. ಬರೀ ರವಿ ಜೊತೆ ಚಾಟ್ ಮಾಡ್ತಿರ್ಲಿಲ್ಲ,
ಜೊತೆಗೆ ಮೊಬೈಲಲ್ಲಿ ಮಾತಾಡ್ಕೊಂಡು ಶನಾಯ ಥರ ಭ್ರಮೆ ಮೂಡಿಸಿದ್ಲು. ದೀಪನ ಈ ಅಸಲಿ ಮುಖವಾಡ ರವಿ ಮಾತ್ರ ಅಲ್ಲ, ಅವ್ರ ಮಗಳು ಕೂಡ ಶನಾಯ ಅವರಮ್ಮನ ಈ ಬುದ್ಧಿಯಿಂದ ಬೇಜಾರಾಗಿದ್ಲು. ಈ ಎಲ್ಲ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸಲ್ಲಿ ಇದೇ ಭಯಾನಕವಾದ ವಿಷಯ. ಕಂಪ್ಯೂಟರಿಂದ ಯಾರಿರ್ತಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರಿಂದ ಯಾರಾದರೂ ನಿಮ್ಮನ್ನ ಆಟ ಆಡಿಸ್ಬೋದು, ಹುಷಾರು. ಈ ಮೋಸ ಯಾವಾಗ ಕಷ್ಟ ಆಗುತ್ತೆ ಅಂದರೆ ಹೇಳೋಕ್ಕಾಗತ್ತಿಲ್ಲ. ಈ ಥರ ತುಂಬ ಕೇಸಸ್ ನಮ್ಮ ಮುಂದೆ ಬಂದಿದೆ. ಕ್ರಿಮಿನಲ್ಸ್ಗಳು ಫೋನ್ ಚಾಟಿಂಗ್ ಮತ್ತು ಫೋನ್ ಕಾಲ್ಸ್ ಮೂಲಕ ಎಷ್ಟು ಜನ ಮೋಸ ಮಾಡಿದರೆ ಗೊತ್ತಿಲ್ಲ. ಭಾವನೆಗಳಿಗೆ ಒಳಗಾಗಿ ರವಿ ತನ್ನ ಕಂಟ್ರೋಲ್ ಕಳ್ಕೊಂಡ. ಮತ್ತೆ ಈ ಘಟನೆ ತುಂಬ ಗಂಭೀರವಾಗಿತ್ತು. ಅದು ಆಂಟಿ ಆಕ್ಚುಲಿ ಸ್ವಲ್ಪ ನೋಟ್ಸ್ ಮಾಡಬೇಕಾಗಿತ್ತು, ಅದಕ್ಕೆ ನಾನು ಬಂದಿದ್ದು. ಶನಾಯ್ ಜೊತೆ ಫೋನಲ್ಲಿ ಮಾತಾಡಿದ್ದೆ. ಅವಳು ಹೇಳ್ತಾ ಇದ್ಲು ಅವಳು ಮನೇಲಿ ಒಬ್ಳೇ ಇರ್ತಾಳಂತ. ಆದ್ರೆ ಅವಳು ಕಾಣ್ತಾನೆ ಇಲ್ಲ. ಅರೆ ಅವಳು ಮಹಿಮಾ ಮನೆಗೆ ಹೋಗಿದ್ದಾಳೆ. ಅವಳು ಸ್ವಲ್ಪ ಹೊತ್ತು ಬಂದ್ಬಿಡ್ತಾಳೆ. ನಾನು ಅವಳಿಗೆ ಕಾಲ್ ಮಾಡಿ ಕೇಳ್ತೀನಿ, ಅದೇ ಬೆಟರು. ಅರೆ ಅವಳು ಇಲ್ಲೇ ಮರ್ತೋಗಿದ್ದಾಳೆ. ಮಹಿಮಾ ಕಾಲ್ ಬಂದಿತ್ತಲ್ಲ ಅರ್ಜೆಂಟಾಗಿ, ಅದಕ್ಕೆ ಇಲ್ಲೇ ಮರ್ತೋಗಿದ್ದಾಳೆ ಫೋನ್ನ. ಅವಳು ಫೋನ್ ಕೆಟ್ಟೋಗಿತ್ತಲ್ಲ ನಿನ್ನೆ, ಅದಕ್ಕೆ ಅವಳು ನನ್ನ ಫೋನಲ್ಲಿ ಸಿಮ್ ಹಾಕಿ ಯೂಸ್ ಮಾಡ್ತಿದ್ದಾಳೆ. ಅವಳು ನನಗೆ ಹೇಳಿದ್ಲು ನೀನು ಬರ್ತಾ ಇದೆಯಾ ಅಂತ. ನಾನು ಕೂಡ ಹೊರಗಡೆ ಹೊರಟಿದ್ದೆ. ಅವಳು ಇನ್ನೇನು ಬಂದು ಬಿಡ್ತಾಳೆ, ಆಗ ನೀವಿಬ್ರು ಒಟ್ಟಿಗೆ ಮಾತಾಡ್ಬೋದು. ಆಗ್ಲಿ ಆಂಟಿ. ಅಲ್ಲದೆ ನೀನಂತರ ತುಂಬ ಚೆನ್ನಾಗಿದೆಯಾ. ಮುಖದಲ್ಲಿ ಏನೋ ಒಂಥರ ಕಳೆ ಬಂದಿದೆ. ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು ಆಂಟಿ. ಲೆಟ್ಸ್ ಮಿಸ್ ಯೋರ್ ಹ್ಯಾಂಡ್. ನೋಡೋಣ ನಿನ್ನ ಕೈರೇಖೆನಲ್ಲಿ ಏನಿದೆ ಭವಿಷ್ಯ ಅಂತ. ನೀನು ತುಂಬ ಸ್ಮಾರ್ಟ್ ಇದೆಯಾ, ಇಂಟೆಲಿಜೆಂಟ್ ಇದೆಯಾ, ನೀನು ತುಂಬ ಸೆಕ್ಸಿ ಆಗಿದೆಯಾ. ಈ ಥರದವರು ತುಂಬ ಕಡಿಮೆ ಇರ್ತಾರೆ. ಅದರಲ್ಲಿ ನೀನೊಬ್ಬ ತುಂಬ ಸೆಕ್ಸಿ, ತುಂಬ ಚೆನ್ನಾಗಿದೆಯಾ. ನಿನ್ನ ಕಣ್ಣು, ಲೆಟ್ ಮಿ ಚೆಕ್ ಯುವರ್ ಐಸ್. ನಿನ್ನ ಕಣ್ಣು ಏನೋ ತುಂಬ ಬಯಸ್ತಾ ಇದೆ. ತುಂಬ ಬಯಸ್ತಾ ಇದೆ ಅಂದ್ರೆ ನನ್ನ ಮಾತಿನ ಅರ್ಥ ಏನೋ ಕೇಳ್ತಾ ಇದೆ. ಆಂಟಿ ಬಾಯಾರಿಕೆ ಆಗಿದೆ, ನೀರು ಬೇಕಿತ್ತು. ಇಷ್ಟು ಬೇಗ ಬಾಯಾರಿಕೆ ಆಯ್ತಾ? ನಾನೀಗ್ಲೇ ನಿಂಗೋಸ್ಕರ ನೀರು ತಗೊಂಡು ಬರ್ತೇನೆ. ಏನು ಕತೆ ನಿಮ್ಮದು? ಮೊದಲು ಹೀಗೆ ಈ ಥರ ಇರಲಿಲ್ವಲ್ಲ, ಏನು? ಏನು ಹೇಳಿ ನಿನಗೆ, ಹುಡುಗಿ ವಿಷಯದಲ್ಲಿ ಮನುಷ್ಯ ಬದಲಾಗ್ತಾನೆ ಅಂತ ನಾನು ಕೇಳಿದ್ದೆ. ಇವತ್ತು ಲೈವ್ ಎಕ್ಸ್ಪೀರಿಯನ್ಸು ಆಗ್ಬಿಡ್ತು ನನಗೆ. ನಾನು ಗುರು ಅಂತ ಅನ್ಕೊಂಡಿದ್ದೆ, ಆದರೆ ಕೆಲವು ಜನ ನನಗೂ ಗುರು ಆಗ್ಬಿಟ್ರು. ಇವತ್ತಿನ ಮಕ್ಕಳು ಟೀಚರ್ಸ್ ಮಾತು ಹೇಳಿ ಕೇಳ್ತಾರೆ. ಮತ್ತೆ ನೀನು ಏನಾಗಿದೆ ನಿನಗೆ? ಮಿಡ್ ಟರ್ಮಲ್ಲಿ ಫೇಲ್ ಆಗ್ಬಿಟ್ಟಿಯಲ್ಲ. ನನ್ನ ಎಲ್ರಿಗಿಂತ ಸಿನ್ಸಿಯರ್ ಸ್ಟೂಡೆಂಟ್ ಟಾಪಿಂದ ಬಾಟಮ್ ಹೇಗೆ ತಲುಪ್ಬಿಟ್ಟ? ಉತ್ತರ ಕೊಡು. ನೋಡತಮ್ಮ, ನಾನು ನಿನ್ನ ಗೆಳೆಯ, ಶತ್ರು ಅಲ್ಲ. ನಿನ್ಗೇನಾದ್ರೂ ಅರ್ಥ ಮಾಡಿಸ್ಬೇಕು ಅಂತಿದ್ರೆ ನೀನ್ ಯಾಕೆ ತಪ್ಪು ತಿಳ್ಕೊತೀಯಾ? ನಾನು ಹೇಳ್ತಿದ್ದೀನಿ ನೋಡು, ಈ ಶನಾಯ ಒಳ್ಳೆ ಹುಡುಗಿ ಅಲ್ಲ. ಒಂದ್ ವಿಷಯ ಹೇಳು, ತಿವಾರಿ ಸರ್ ನಿನ್ಗೆ ಬೈತಾ ಇರ್ಬೇಕಾದ್ರೆ ಶನಾಯ ಯಾಕೆ ನಗ್ತಾ ಇದ್ಲು? ಪ್ರೀತ್ಸವ್ರು ಯಾರಾದ್ರೂ ಈ ತರ ಮಾಡ್ತಾರಾ? ನೀನೇ ಹೇಳು. ಇದ್ ನೋಡು, ಅವಳು ಇವತ್ತು ರಾತ್ರಿ 12 ಗಂಟೆಗೆ ನನ್ನ ಬರೋದಕ್ಕೆ ಹೇಳಿದಾಳೆ. ಇವತ್ತು ಅವಳು ಬರ್ಡೇ. ಆದ್ರೆ ಮಹಿಮಾ ಏನು ಹೇಳೇ ಇಲ್ವಲ್ಲ? ಆದ್ರೆ ಶನಾಯ ಬಯಸ್ತಾ ಇರೋದು ಎಲ್ರಿಗಿಂತ ಮುಂಚೆ ನಾನು ಅವಳಿಗೆ ವಿಶ್ ಮಾಡ್ಬೇಕಂತ. ಅದಕ್ಕೆ ಅವಳು ಹೇಳಿರಲ್ಲ. ಒಂದ್ ವೇಳೆ ಅಮ್ಮ ಏನಾದ್ರೂ ಹೇಳಿದ್ರೆ? ಅಯ್ಯೋ, ಏನು ಹೇಳಲ್ವಾ? ಅವಳು ಹೇಳ್ತಾ ಇದ್ಲು ಮನೆ ಬಾಗಿಲನ್ನ ಓಪನ್ ಇರ್ತಾಳೆ, ಲೈಟ್ ಡಿಮ್ ಆಗಿರುತ್ತೆ, ಅವಳು ಬೆಡ್ರೂಮ್ ಅಲ್ಲಿ ನಂಗೆ ವೇಟ್ ಮಾಡ್ತಾ ಇರ್ತಾಳಂತ. ನೀನೇ ಹೇಳು, ಇದು ಪ್ರೀತಿ ಅಲ್ಲದೆ ಇನ್ನೇನು? ನೋಡ್ತಮ್ಮ, ನಿನ್ನ ಈ ಹೀರೋಯಿನ್ ನನ್ಗಂತೂ ಅರ್ಥ ಆಗ್ತಿಲ್ಲ.
ಮತ್ತೆ ಈ ಪ್ರಶ್ನೆಗೆ ನನ್ನ ಹತ್ರ ಅಂತೂ ಉತ್ತರ ಇಲ್ಲ. ಆದ್ರೆ ಒಂದ್ ಮಾತು ಹೇಳ್ತೀನಿ, ನೀನಂತೂ ಹುಷಾರಾಗಿರು. ಸರಿ ಬಾ, ಇವತ್ತು ನಮ್ ಟೀ ಕುಡಿಯೋಣ. ಇದ್ಯಾಕೆ ಹೀಗಾಗ್ತಾ ಇದೆ? ಬಾಗ್ಲೇನೋ ಓಪನ್ ಇದೆ. ಅಮ್ಮ ಇವತ್ತು ಬಾಗ್ಲು ಹಾಗೆ ಬಿಟ್ಬಿಟ್ಟಿದ್ದಾರೆ. ನಾನು ಎಷ್ಟು ಮರೀತಾ ಇದ್ದೀನಿ. ಮಹಿಮಾ ಮನೆಗೆ ಓದಕ್ಕೆ ಅಂತ ಹೋಗಿ ಪುಸ್ತಕನೇ ಬಿಟ್ಟು ಹೋಗಿದ್ದೀನಿ. ಈಗ ಅಮ್ಮನ ಹತ್ರ ಸರಿಯಾಗಿ ಬೈಸ್ಕೋಬೇಕು. ಶನಾಯ, ನೀನು ತುಂಬಾನೇ ಸುಂದರವಾಗಿದೀಯಾ. ಅಂಡ್ ಐ ಫೀಲ್ ವೆರಿ ಲಕ್ಕಿ. ಏನ್ ಮಾಡ್ತಿದ್ಯಾ ನೀನಿಲ್ಲಿ? ರವಿ, ಹೌ ಡೇರ್ ಯು! ನೀನ ಮನೆ ಒಳಗೆ ಹೇಗ್ ಬಂದೆ, ನಮ್ಮ ಅಮ್ಮನ ಹೇಗ್ ಮುಟ್ದೆ? ಈಗ್ಲೇ ಇಲ್ಲಿಂದ ಹೊರಡಿಲ್ಲ ಅಂದ್ರೆ ಪೊಲೀಸ್ ಫೋನ್ ಮಾಡ್ತೀನಿ ಅಷ್ಟೇ. ಗೆಟ್ ಔಟ್! ನೋ 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 ಡಾರ್ಲಿಂಗ್, ಅದು ಹಾಗಲ್ಲ. ಡಾರ್ಲಿಂಗ್? ಹೌ ಡೇರ್ ಯು ಕಾಲ್ ಮೀ ಡಾರ್ಲಿಂಗ್? ರವಿ, ಇಲ್ಲಿಂದ ಹೊರಗೆ ಹೋಗು. ರವಿ! ಈಗ ಅರ್ಥ ಆಯ್ತು ನೀನ್ ಯಾಕೆ ಫೇಲ್ ಆಗ್ತಿದ್ಯಾ ಅಂತ. ಪ್ರೀತಿ ಹುಟ್ಬಿಟ್ಟಿದ್ಯಾ ನಿನ್ನ ಹೃದಯದಲ್ಲಿ. ಎಷ್ಟು ಧೈರ್ಯ ಇರ್ಬೇಕು ನಿನಗೆ ಶನಾಯ ಮನೆಗೆ ನುಗ್ಗೋದಕ್ಕೆ, ನಮ್ಮ ಅತ್ತಿಗೆ ಮೈ ಮೇಲೆ ಕೈ ಹಾಕೋದಕ್ಕೆ. ಇವತ್ತಿನ ನಂತರ ನೀ ನನ್ನ ಕೋಚಿಂಗಲ್ಲಿ ಕಾಲಿಟ್ರು ಕೂಡ ನಿನ್ನ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ ನಾನು. ಗೆಟ್ ಔಟ್! ಗೆಟ್ ಔಟ್! ಔಟ್! ಮತ್ತೇನು, ನೀನು ಏನಾದ್ರೂ ಆ ನಾಲಾಯಕ್ ಫ್ರೆಂಡ್ ಜೊತೆ ಹೋದ್ರೆ ನೀನು ಕೂಡ ಈ ಕೋಚಿಂಗ್ನಲ್ಲಿ ಮತ್ತೆ ಕಾಲಿಡ್ಬೇಡ. ಸರ್, ನನಗಂತೂ ಸ್ನೇಹನೇ ಮುಖ್ಯ ಆಗಿರುತ್ತೆ. ಮತ್ ನಿಮ್ಮ ಅಣ್ಣನ ಮಗಳಿಗೆ ತಿಕ್ಲಿಡ್ತಿದೆ. ನನ್ನ ಸ್ನೇಹಿತ ಅಮಾಯಕ. ನಾನು ಇದನ್ನ ಸಾಬೀತುಪಡಿಸೇ ಪಡಿಸ್ತೀನಿ. ರವಿ, ಏನಾಯ್ತು ರವಿ? ಸುಮ್ಮನಾಗ್ಬಿಡ್ರಿ ರವಿ, ಎಲ್ಲ ಸರಿ ಹೋಗುತ್ತೆ. ನಾನು ಬಂದಿದ್ದೇನಲ್ಲ. ನನ್ಗೇನೋ ಗೊತ್ತಾಗಿದೆ. ಹೇಗೆ ನಿನ್ ಜೊತೆ ಆಗಿದೆಯಲ್ಲ ಹಾಗೆ ಸೇಮ್ ಟು ಸೇಮ್ ಒಂದು ಹುಡುಗನ ಜೊತೆನೂ ಆಗಿದೆ. ಅವ್ನು ನನಗೆ ಎಲ್ಲಾನು ಹೇಳಿದಾನೆ. ಶನಾಯ ಅಮ್ಮ ಚಾಲು ಹೆಂಗ್ಸೋ ಅಂತ. ಏನಪ್ಪ, ಏನು ವಿಷಯ? ಚೆನ್ನಾಗಿದ್ದೀನಿ, ನೀನ್ ಹೇಳೋ. ಮಜಾದಲ್ಲಿದ್ದೀನಿ. ಒಂದ್ ವಿಷಯ ಹೇಳ, ಇಲ್ಲಿ ನೋಡು, ನಂದು ಹೊಸ ವಾಚು. ಅಯ್ಯೋ, ನೀನು ಇಷ್ಟೊಂದು ಕಾಸ್ಟ್ಲಿ ಗಡಿಯಾರ ಎಲ್ಲಿಂದ ಬಂತು? ಗಿಫ್ಟ್ ಆಗಿ ಸಿಕ್ಕಿರೋದ? ಗಿಫ್ಟ್ ಸಿಕ್ಕಿದ್ಯಾ? ನಿನ್ ಗರ್ಲ್ ಫ್ರೆಂಡ್ ಅಂತೂ ಗ್ರೇಟೇ ಕಣೋ. ಯಾವತ್ತು ಹೇಳ ಇಲ್ವಲ್ಲ? ಏನ್ ಹೇಳ್ತಿದ್ಯಾ? ಗರ್ಲ್ ಫ್ರೆಂಡು ಅದು ಇಷ್ಟು ಕಾಸ್ಟ್ಲಿದು. ಆಂಟಿ ಪಟಾಯಿಸಿದೀನಿ ನಾನು. ಅವ್ರು ನನ್ನ ಡಿಮ್ಯಾಂಡ್ ಪೂರ್ತಿ ಮಾಡ್ತಾರೆ, ನಾನು ಅವ್ರದ್ದು
ಹಾಗಿದ್ರೆ ಹೇಳಪ್ಪ, ಯಾವ ಆಂಟಿನ ಪಟಾಯಿಸಿದ್ಯಾ ನೀನು? ನಮಗೂ ಸ್ವಲ್ಪ ಹೇಳಪ್ಪ. 1 ನಿಮಿಷ ಇರು. ಇಲ್ಲಿ ನೋಡು, ನನ್ನ ಚಾಟ್. ಅಯ್ಯೋ ನೀನ, ಇದಂತೂ ಶನಾಯ ಐಡಿ. ಇವಳು ನಿನಗೆ ಯಾವಾಗ ಸೆಟ್ ಆದ್ಲು? ಹಾ, ಮೊದಲು ನಾನು ಅನ್ಕೊಂಡೆ ಇದು ಶನಾಯ ಐಡಿ ಅಂತ. ಆದ್ರೆ ಯಾವಾಗ ಚಾಟ್ ಆಯ್ತು, ವಾಯ್ಸ್ ಕಾಲಿಂಗ್ ಆಯ್ತು, ಮತ್ತೆ ಫೇಸ್ ಟು ಫೇಸ್ ಎನ್ಕೌಂಟರ್ ಆಯ್ತು, ಅವಾಗ ಗೊತ್ತಾಯ್ತು ಇದು ಶನಾಯ ಅಲ್ಲ, ಅವಳ ತಾಯಿ ಅವಳ ಹೆಸರಲ್ಲಿ ಈ ತರ ಪಕ್ಷಿಗಳನ್ನ ಹಾರಿಸ್ತಾ ಇರೋದು ಅಂತ. ಒಂದ್ಸರಿ ಸುಖ ಪಾಳು ಕುಡಿಬೇಕು. ಆಮೇಲೆ ಯೋಚನೆ ಮಾಡ್ದೆ, ಆಂಟಿ ಕೂಡ ಅಷ್ಟೇನ್ ಕೆಟ್ಟದಾಗಿಲ್ವಲ್ಲ, ಅದಕ್ಕೆ ಅವ್ರನ್ನ ಸೆಟ್ ಮಾಡ್ಕೊಂಡೆ. ಲೋ, ಈ ಶನಾಯ ಅಮ್ಮ ಫೇಕ್ ಐಡಿನ ಮಾಡಿ ಯುವಕರನ್ನ ಪಟಾಯಿಸ್ತಾಳೆ, ಮತ್ತೆ ಬುಟ್ಟಿಗೆ ಹಾಕೋತಾಳೆ, ಮತ್ತೆ ಗೊತ್ತಿಲ್ಲ ಏನೇನ್ ಮಾಡಿಸ್ಕೊತಾಳು. ಅವಳು ನಿನ್ ಜೊತೆ ಕೂಡ ದೊಡ್ಡ ಗೇಮ್ ಮಾಡಿದಾಳ್ ತಮ್ಮ. ನಿನ್ನಂತ ಹುಡುಗರಿಗೆ ಎಲ್ಲಿ ಸಿಗ್ತಾರೆ? ಆಗಾಗ ಬರ್ತಾ ಇರೋ ಶನಾಯನೂ ಖುಷಿ ಆಗ್ತಾಳೆ, ಆಮೇಲೆ ನನಗೂ. ಅಮ್ಮ ನೋಡು. ಅರೆ ಶನಾಯ, ಇಂಟೆಲಿಜೆಂಟ್ ಇದೆಯಾ, ಸೆಕ್ಸಿ ಆಗಿದೆಯಾ, ನಿನ್ ಕಣ್ಣು ಏನೋ ತುಂಬಾ ಬಯಸ್ತಾ ಇದೆ. ಆದ್ರೆ ಇದೆಲ್ಲ ಹೇಗೂ ಸಾಧ್ಯ? ನಾನು ಶನಾಯ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಲೋ ಗುಗ್ಗು, ಅವಳು ಯಾವಾಗ್ಲೂ ನಿನ್ ಜೊತೆ ಮೆತ್ತಿಗೆ ಮಾತಾಡ್ತಿದ್ಲಲ್ವಾ? ಅಮ್ಮ ಕೇಳಿಸ್ಕೊಂಡ್ಬಿಡ್ತಾಳೆ ಅನ್ನೋ ಕಾರಣ ಹೇಳಿ ಅವಳ ಅಮ್ಮನೇ ಕಣೋ ಮೆತ್ತಿಗೆ ಮಾತಾಡ್ತಿದ್ದು. ನೀನು ಅವಳ ವಾಯ್ಸ್ನ ಕಂಡುಹಿಡಿಬಾರ್ದು ಅಂತ. ನೀನ್ ಯಾಕೆ ಯಾವಾಗ್ಲೂ ಅಷ್ಟೊಂದು ಭಯದಲ್ಲಿ ಮಾತಾಡ್ತಾ ಇರ್ತೀಯ? ಸಾರಿ, ಅಮ್ಮ ಬಂದಿದ್ರು. ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ, ಅವಳಿಗೆ ಪಾಠ ಕಲಿಸ್ಲೇಬೇಕು. ಯಾಕೆ ನನ್ನ ಜೊತೆ ಹೀಗೆ ಮಾಡಿದ್ರಿ? ಅರೆ ಯಾಕೆ ಹೀಗೆ ಮಾಡಿದ್ರಿ? ಹುಚ್ಚಾಗಿದ್ಯಾ ನೀನು? ಯಾಕೆ ಹೀಗೆ ಮಾಡಿದ್ರಿ? ಅಯ್ಯೋ, ಯಾಕೆ ಹುಚ್ಚಿಡ್ದಿದ್ಯಾ ನೀನು? ಯಾಕೆ ಅಂತ ನೀನ್ ಏನೇನೇನೋ ಮಾತಾಡ್ತಿದ್ಯಲ್ಲ ನನ್ನ ಹತ್ರ. ನನಗೆ ನಿಮ್ ಬಗ್ಗೆ ಎಲ್ಲ ಸತ್ಯ ಕೂಡ ಗೊತ್ತಾಗಿದೆ. ನೀನೇನು ಅಂತ ನಾನು ಎಲ್ಲ ಸತ್ಯನೂ ಶನಾಯ ಮುಂದೆ ಹೇಳ್ತೀನಿ. ಏನು ಇಲ್ಲ ಸಲದ ಮಾತಲ್ಲಿ ಮಾತಾಡ್ತಾ ಇದ್ಯಾ? ಹೋಗಿ ಇಲ್ಲಿಂದ, ಹೊರಟೋಗ ಆಚೆ. ಅದಕ್ಕೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಇವನು ನನ್ನ ಮೇಲೆ ಜಬರ್ದಸ್ತಿ ಮಾಡ್ತಿದ್ದಾನೆ, ಅಲ್ಲದೆ ಕುಡಿದ್ಬಿಟ್ಟು ಬಂದಿದ್ದಾನೆ. ಈ ಅವಸ್ಥೆಯಲ್ಲಿ ನನ್ನ ಹತ್ರ ಅಸಹ್ಯವಾಗಿ ನಡ್ಕೊಳಕ್ ಪ್ರಯತ್ನ ಪಡ್ತಿದ್ದಾನೆ. ನಿನ್ನಂತೂ ನಾನು ಪೊಲೀಸ್ ಅವ್ರಿಗೆ ಹಿಡ್ಕೊಡ್ತೀನಿ. ಈಗ ನಿನ್ಗೆ ಹೇಳಿದ್ದೆ ತಾನೇ ನಾನು, ಆದ್ರೆ ನೀನ್ ಹೇಳೋ ಮಾತನ್ನ ಕೇಳೋನಲ್ಲ. ನನಗೆ ಇವ್ರ ಮೇಲೆ ಮೊದ್ಲಿಂದ ಡೌಟ್ ಇತ್ತು. ನನ್ ಜೊತೆಗೆ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದ, ಮತ್ ನಾನ್ ಇಲ್ದೇ ಇದ್ದಾಗ್ಲೇ ಅವ್ನ ಮನೆಗ್ ಬರ್ತಾ ಇದ್ದಿದ್ದು. ಮೊದ್ಲು ನಾನು ಕೊಳ್ಪಟ್ಟಿ ಬಿಡ. ನನ್ ಬಗ್ಗೆ ಮಾತಾಡ್ತಿದ್ದೀರಾ? ಇವಳು ಎಂತ ಕ್ಯಾರೆಕ್ಟರ್ಲೆಸ್ ಅಂತ ನಿಮಗೇನ್ ಗೊತ್ತು? ನೀನ ನಮ್ಮನ್ಗೆ ಕ್ಯಾರೆಕ್ಟರ್ಲೆಸ್ ಅಂತ ಹೇಗಂದೆ? ಈಗಡೆ ಬಾ, ನಡಿ ನಡಿ ನಡಿಲಿಲ್ಲ, ನಡಿ. ಅಂದ್ಹಾಗೆ ಅತ್ಗೆ, ನಾವೇನ್ ದಡ್ರಲ್ಲ. ಪ್ರತಿ ಸಲಾನು ನಿಮ್ ಜೊತೆ ಈ ತರ ಏನಕ್ಕಾಗತ್ತೆ? ಹೋದ್ಸಲಾನು ಒಂದು ಹುಡುಗ ಬಲವಂತವಾಗಿ ಮನೆ ಒಳಗೆ ನುಗ್ಗಿದ್ದ. ನಂದು ಬಿಡು, ಮೊದ್ಲು ನಿಂದ ಹೇಳು. ನಿನಗೆ 1000 ಸತಿ ಹೇಳಿದೀನಿ ಮನೆ ಕಾಲಿಡ್ಬೇಡ ಅಂತ, ಆದ್ರೂ ನೀನು ಯಾವ ಮುಖ ಹೊತ್ಕೊಂಡು ಮನೆಗೆ ಬರ್ತಿದ್ಯಾ? ಈ ಮನೆ ನಿಮ್ದಲ್ಲ, ಈ ಮನೆ ನಮ್ಮಪ್ಪಂದು. ಅವ್ರ ಮನೆ ಆಗಿತ್ತು. ಇದು ನನ್ನ ಗಂಡನ ಮನೆ, ಅವ್ರ ಮನೆ ಆಗಿತ್ತು. ಶನಾಯ, ನಿನ್ಗೆ ನಿಮ್ ಚಿಕ್ಕಪ್ಪನ ಮೇಲೆ ಪ್ರೀತಿ ಇದ್ರೆ ಅವ್ರ ಮನೆಗೆ ಹೋಗಿ ಮಾತಾಡ್ಸು, ಈ ಮನೆಗಲ್ಲ. ನೋಡ್ತಿದೀಯಾ? ಚಿಕ್ಕಪ್ಪ, ನಿಮ್ಗಮ್ಮ ಬಗ್ಗೆ ಗೊತ್ತು ತಾನೆ, ಅವ್ರು ಹೀಗೆ ಇರೋದು. ಮತ್ತೆ ಪ್ಲೀಸ್, ನಿಮ್ ಜಗಳದಲ್ಲಿ ನಂಗೆ ಮೂಡ್ ಆಫ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಸಾಯಂಕಾಲ ಒಂದ್ ಪಾರ್ಟಿ ಇದೆ, ಮತ್ ನಾನು ಅದಕ್ಕೆ ರೆಡಿ ಆಗ್ಬೇಕು. ಸೊ ಪ್ಲೀಸ್. ಅಮ್ಮ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆಗಿದ್ದಾರೆ? ಬಾಗ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ.
ಹೋಗ್ಲಿ. ಅಮ್ಮ, ಅಮ್ಮ, ಎಲ್ಲಿದ್ದೀರಾ ನೀವು? ನಿಮಗ್ ಗೊತ್ತು, ಇವತ್ ಪಾರ್ಟಿಯಲ್ಲಿ ತುಂಬಾ ಮಜಾ ಬಂತು. ನಾನು ಮಹಿಮಾ ತುಂಬಾ ಡ್ಯಾನ್ಸ್ ಮಾಡಿದ್ವಿ, ಊಟ ಕೂಡ ಚೆನ್ನಾಗಿತ್ತು. ಆದ್ರೆ ನೀವೆಲ್ಲಿದ್ದೀರಾ? ಅಮ್ಮ, 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 ಅಮ್ಮ. ಎಲ್ಲಿಗೆ ಅಂತ ಓಡೋಗ್ತಿದ್ಯಾ? ಹಾ, ದೀಪಾ ತಿವಾರಿ ಅವ್ರದ್ದು 12 ಗಂಟೆ ಹತ್ರ ಮರ್ಡರ್ ಆಗಿದೆ. 2 ದಿನದಿಂದ ನೀನು ಅವ್ರ ಮನೆಗೆ ನುಗ್ಗಿದ್ದೆ ಅಲ್ವಾ? ಅವ್ರು ನಿನ್ನ ಆಚೆ ಆಗಿದ್ಕೆ ನೀನು ಅವ್ರನ್ನ ಸಾಯಿಸ ಬಿಟ್ಟ. ಇಲ್ಲ 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 ಸರ್, ನಾನು ಯಾವುದು ಮರ್ಡರ್ ಮಾಡಿಲ್ಲ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಸರ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ? ಇಲ್ಲ ಸರ್, ನಿನ್ನೆ ರಾತ್ರಿ ನಾನು ರವಿ ಜೊತೆನೇ ಇದ್ದೆ. ಮತ್ತೆ 11:30 12:30 ನಾವು ಫ್ರೆಂಡ್ ಬುಕ್ಕಲ್ಲಿ ಲೈವ್ ಇದ್ವಿ. ಇಲ್ಲಿ ನೋಡಿ ಸರ್, ನೀವು ಚೆಕ್ ಮಾಡ್ಬೋದು. ಕಾನ್ಸ್ಟೇಬಲ್, ದೀಪಾ ಕಾಲ್ ಡೀಟೇಲ್ಸ್ ಕೊಡು. ಮತ್ತೆ ಕಂಡಿಡಿ ಯಾರ್ಯಾರು ಸಿಕ್ತಿದ್ರು ಅಂತ, ಮತ್ತೆ ಯಾರು ಕಂಡ್ರೆ ಆಗ್ತಿರ್ಲಿಲ್ಲ ಅಂತ, ಮತ್ತೆ ಅವಳು ಯಾರಿಗೆ ತೊಂದರೆ ಕೊಡ್ತಿದ್ಲು ಅಂತ. ನನಗೆಲ್ಲ ರಿಪೋರ್ಟ್ ಬೇಕು ಇವಾಗಲೇ. ಮತ್ತೆ ನೀವಿಬ್ರು ಈ ಕೇಸ್ ಮುಗಿಯೋವರೆಗೂ ನೀವೆಲ್ಲಿಗೂ ಹೋಗಂಗಿಲ್ಲ. ಓಕೆ? ಸರಿ ಸರ್. ಥ್ಯಾಂಕ್ಸ್ ಮಗ. ನೀನು ಇವತ್ತು ನನ್ನ ಕಾಪಾಡ್ಬಿಟ್ಟೆ. ಲೋ, ನನ್ನಿಂದ ಅಲ್ಲ, ಫ್ರೆಂಡ್ಸ್ ಬುಕ್ಕಿಂದ ತಪ್ಸ್ಕೊಂಡಿದ್ಯಾ ನೀನಿವತ್ತು. ಸರಿ, ಯಾವ ಲಾಸ್ ಬಗ್ಗೆ ನಿಮ್ಗೆ ಹೇಳಿದ್ನೋ ಅದು ತುಂಬ ಇಂಪಾರ್ಟೆಂಟು. ಮೆಮೊರೈಸ್ ಮಾಡ್ಕೊಳ್ಳಿ. ಎಕ್ಸಾಮ್ನಲ್ಲಿ ಐ ಆಮ್ ಶೋರ್ ಬಂದೇ ಬರುತ್ತೆ. ಸರಿನಾ? ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಅಂಡರ್ಲೈನಲ್ಲಿ. ಅರೆ ಇನ್ಸ್ಪೆಕ್ಟರ್ ಸರ್, ನನ್ನ ಅತ್ತಿಗೆ ಕೊಲೆಗಾರನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಮಿಸ್ಟರ್ ತಿವಾರಿ, ಯಾವತ್ತು ದೀಪ ಅವ್ರ ಮರ್ಡರ್ ಆಯ್ತು ಆವತ್ತು ನೀವು ಅವ್ರಿಗೆ 20 ಮಿಸ್ ಕಾಲ್ ಕೊಟ್ಟಿದ್ದೀರಾ. ಹಾ ಸರ್, ಇದರಲ್ಲಿ ದೊಡ್ಡ ವಿಷಯ ಏನಿದೆ, ಅವ್ರು ನನ್ನ ಅತ್ತಿಗೆ ಆಗಿದ್ರು. ಮತ್ತೆ ಒಬ್ಬ ಬಾಮ ಇದ್ದ ಅತ್ತಿಗೆಗೆ ಫೋನ್ ಮಾಡ್ಬೋದಲ್ಲ. ಮತ್ತೆ ನೀವು 1 ವರ್ಷದಿಂದ ಯಾವತ್ತು ಕಾಲೇ ಮಾಡಿಲ್ಲ. ಮತ್ತೆ ಸಡನ್ ಆಗಿ ಇದೇನಿದು ಹೊಸ ಕಾಲ್ಗಳು? ನೋಡು, ಸುಮ್ಮನೆ ನಿಜ ಎಲ್ಲ ಹೇಳ್ಬಿಡು. ಇಲ್ಲ ಅಂದ್ರೆ ಹೊಡಿತೀನಿ ನಿನ್ಗೆ ನೀನ್ ಕೂತ್ಕೊಳಕ್ಕೂ ಆಗ್ಬಾರ್ದು ನಿನ್ ಕೈಲಿ. ಸರ್, ನಾನು ನಿಜ ಹೇಳ್ತಾ ಇದ್ದೀನಿ, ಅವ್ರು ನನ್ನ ಅತ್ತಿಗೆ ಆಗಿದ್ರು. ನಾನು ಈ ಥರ ಹೇಗೆ ಮಾಡೋಕ್ಕಾಗತ್ತೆ ಸರ್? ಹೇಳು. ಸರ್, ಹೇಳ್ತೀನಿ ಸರ್, ನನ್ನ ಅದ್ಗೆ ಪ್ರಾಣನ ತೆಗೆಯೋದಕ್ಕೆ. ಎಷ್ಟು ಧೈರ್ಯ ನಿನ್ಗೆ ನನ್ನ ಮನೆಗೆ ಬರೋದಕ್ಕೆ? ಹೊರಟೋಗೋ ಇಲ್ಲಿಂದ. ಯಾಕೆಂದ್ರೆ ಆರೋಪ ರವಿ ಮೇಲೆ ಹೋಗ್ತಿತ್ತು, ನನ್ನ ಮೇಲೆ ಯಾರು ಡೌಟು ಪಡ್ತಿರ್ಲಿಲ್ಲ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ಇವನ್ನ. ಬಾ ಬರ. ದೀಪಾ ಕೊಲೆ ಹಿಂದೆ ಒಂದು ಪ್ರಾಪರ್ಟಿ ಇತ್ತು, ಆದ್ರೆ ಇದು ಒಂದು ಹಂತದವರೆಗೂ ಅವಳೇ ಇದಕ್ಕೆ ಜವಾಬ್ದಾರಿಯಾಗಿದ್ಲು. ಆದ್ರೆ ಅವತ್ತು ತಿವಾರಿ ರವಿ ಜೊತೆ ದೀಪಾ ಇರೋದನ್ನ ನೋಡದೆ ಇದ್ದಿದ್ರೆ ಈ ಕೊಲೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ದೀಪಾ ತಿವಾರಿ ಅವ್ರ ಮಗಳ ಹೆಸರಲ್ಲೇ ಮೋಸ ಮಾಡ್ತಿದ್ಲು. ಮತ್ತೆ ಅವಳು ಅವ್ರ ಮಗಳು ಶನಾಯ ಎಲ್ಲ ಇಂಟರ್ನೆಟ್ ಅಕೌಂಟ್ಸ್ಗಳನ್ನ ಐಡಿಸ್ಗಳನ್ನ ಯೂಸ್ ಮಾಡಿ ಇಲ್ಲಿಗಲ್ ಕೆಲಸ ಮಾಡ್ತಿದ್ಲು ಅವಳು.
ಮತ್ತೆ ದೀಪಾನ ಜೀವನ ಈ ಥರ ಆಗೋದಕ್ಕೆ ಕಾರಣ ಏನಂದ್ರೆ ಒಬ್ಬ ವ್ಯಕ್ತಿ ಆ ಆಸ್ತಿನ ಪಡೆಯೋಕೆ ಕಾಯ್ತಾ ಇದ್ದ. ಫ್ರಾಡ್ ಮಾಡೋ ದೃಷ್ಟಿಲಿ ಈ ಥರ ಆಗ್ತಾನೆ ಅಂತ ಅನ್ಕೊಂಡಿದ್ರ? ಅಥವಾ ರವಿ ಕೋಪದಲ್ಲಿ ಬಂದು ಕೊಲೆ ಮಾಡ್ತಾನೆ ಅಂತ ಅನ್ಕೊಂಡಿದ್ರ? ನಮ್ಮ ಕಡೆಯಿಂದ ನಿಮಗೆಲ್ಲ ರಿಕ್ವೆಸ್ಟು, ನೀವು ಸೋಷಿಯಲ್ ನೆಟ್ವರ್ಕ್ಸ್ಗಳನ್ನ ಯೂಸ್ ಮಾಡ್ತಿದ್ರೆ ಆಗಿದ್ರೆ ಯಾವಾಗಲೂ ಹುಷಾರಾಗಿರಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಫೇಕ್ ಐಡೆಂಟಿಟಿ ಮಾಡಿಕೊಂಡು ನಿಮಗೆ ಯಾವಾಗಾದ್ರೂ ಮೋಸ ಮಾಡ್ಬೋದು. ಇದನ್ನು ಹೇಳ್ತಾ ನಾನು ಅಮಿತ್ ಬಚೋರಿ ಕ್ರೈಮ್ ಅಲರ್ಟ್ನ ಈ ಎಪಿಸೋಡಿಂದ ನಾನು ವಿದಾಯ ಹೇಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವುದೋ ಒಂದು ಕತೆ ಮೂಲಕ ಕಾಯ್ತಾ ಇರಿ, ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೆನಪಿರಲಿ, ಕ್ರೈಮಿಂದ ಬಚಾವಾಗಬೇಕು ಅಂದರೆ ಅಲರ್ಟ್ ಆಗಿರಬೇಕು. ಕ್ರೈಮ್ ಅಲರ್ಟ್. ಯಾವಾಗಲೂ ಹುಷಾರಾಗಿರಿ, ಸೇಫ್ ಆಗಿ.